ನಮಸ್ಕಾರ, ನಾನು ನಿರೀಕ್ಷಾ ನಾಗರಾಜ್. ದೀಪಾವಳಿ ಹಬ್ಬದ ಹಿಂದಿನ ರಹಸ್ಯದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಒಬ್ಬೊಬ್ಬರು ಒಂದೊಂದು ವಿಷಯಕ್ಕೆ ದೀಪಾವಳಿ ಹಬ್ಬವನ್ನ ಆಚರಿಸ್ತಾರೆ. ನಾನ್ ಹೇಳೋ ಕತೆ ಹಿರಣ್ಯಕಶಿಪು ಬಗ್ಗೆ. ಒಬ್ಬ ಹಿರಣ್ಯ ಎಂಬ ಭಯಂಕರ ರಾಕ್ಷಸ ಭೂದೇವಿಯನ್ನ ಅಪಹರಿಸಿ ಸಮುದ್ರದ ಆಳದಲ್ಲಿ ಬಂಧಿಸಿಡ್ತಾನೆ. ಭೂದೇವಿಯು ಆ ರಾಕ್ಷಸನಿಂದ ಕಾಪಾಡುವಂತೆ ವಿಷ್ಣುವನ್ನ ಬೇಡಿಕೊಳ್ತಾಳೆ. ಆಗ ವಿಷ್ಣು ತಕ್ಷಣ ಭೂದೇವಿಯನ್ನ ರಕ್ಷಿಸುವುದಕ್ಕೆ ತನ್ನ ರೂಪದ ಮತ್ತೊಂದು ರೂಪ ಅಂದ್ರೆ ಬೃಹತ್ ಗಾತ್ರದ ಹಂದಿಯ ರೂಪವನ್ನ ತಾಳಿ ಭೂದೇವಿಯನ್ನ ರಕ್ಷಿಸುವುದಕ್ಕೆ ಸಮುದ್ರಕ್ಕೆ ಧುಮುಕ್ತಾರೆ. ಆದ್ರೆ ಸಮುದ್ರದ ಆಳದಲ್ಲಿ ಹಿರಣ್ಯ ರಾಕ್ಷಸನ ವಿರುದ್ಧ ಹೋರಾಡಿ ಅವನನ್ನ ಸಂಹರಿಸಿ ಭೂದೇವಿಯನ್ನ ರಕ್ಷಣೆ ಮಾಡ್ತಾನೆ. ನಂತರ ಭೂಮಿಯು ವಿಷ್ಣುವಿನಿಂದ ಗರ್ಭವತಿಯಾಗಿ ಮಗು ಜನಿಸುತ್ತೆ. ಅವನೇ ನರಕಾಸುರ. ಇನ್ನು ಬಾಣಸೂರನ ಸಹವಾಸ ಮಾಡಿ ಭೂಮಿಯ ಮಗ ದುಷ್ಟನಾಗ್ತಾನೆ. ಅಸುರ ಕಠಿಣವಾದಂತಹ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡಿತಾನೆ. ಅದೇನಂದ್ರೆ ಮರಣವೇ ಇಲ್ಲದ ವರ. ಈ ವರದ ಪ್ರಕಾರ ಅವನ ತಾಯಿ ಅಂದ್ರೆ ಭೂದೇವಿ ಮಾತ್ರ ಸಾಯಿಸಬಹುದಾಗಿತ್ತು. ಇಂಥ ವರ ಪಡೆದ ನರಕಾಸುರ ನನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಭೂಲೋಕ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಕೊಡ್ತಾ ಇರ್ತಾನೆ. ಈ ರಾಕ್ಷಸನ ಕಾಟ ತಾಳಲಾರದೆ ಭೂಲೋಕವಾಸಿಗಳು ದೇವಾನುದೇವತೆಗಳಿಗೆ ರಾಕ್ಷಸನಿಂದ ಮುಕ್ತಿ ಕೊಡಿ ಅಂತ ಹೇಳಿ ಶ್ರೀಕೃಷ್ಣ ಪತ್ನಿಯನ್ನ ಕೇಳಿಕೊಳ್ತಾರೆ. ಯಾಕಂದ್ರೆ ಸತ್ಯಭಾಮಿಯ ಇನ್ನೊಂದು ರೂಪವೇ ಭೂದೇವಿ ಆಗಿದ್ಲು ಮತ್ತು ನರಕಾಸುರನನ್ನ ಸಂಹರಿಸಲು ಶಕ್ತಳಾಗಿರ್ತಾಳೆ. ಯುದ್ಧದ ಸಮಯದಲ್ಲಿ ಕೃಷ್ಣನು ನರಕಾಸುರನ ಕೆಲವು ಅಸ್ತ್ರಗಳಿಂದ ಮೂರ್ಛೆ ಹೋದಂತೆ ನಟನೆ ಮಾಡ್ತಾನೆ. ಇದರಿಂದ ಕೋಪಗೊಂಡಂತಹ ಸತ್ಯಭಾಮಿ ಕೃಷ್ಣನ ಬಿಲ್ಲನ್ನು ತೆಗೆದುಕೊಂಡು ನರಕಾಸುರನ ಮೇಲೆ ಬಾಣ ಬಿಟ್ಟು ಕೊಂದ್ಲು. ಅವನನ್ನು ಕೊಂದ ನೆನಪಿಗಾಗಿ ದೀಪಾವಳಿಯ ಮೊದಲ ದಿನವನ್ನ ನರಕ ಚತುರ್ದಶಿ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ.